ಹಲೋ ಫ್ರೆಂಡ್ಸ್, ಲೇಖ ಪ್ರಿಯಸ್ ನಮಸ್ತೆ ಮಲ್ಟಿಪರ್ಪಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ನನ್ನ ಎಜುಕೇಷನಲ್ ಸ್ಮಾಲ್ ಇನ್ಸ್ಟಿಟ್ಯೂಷನ್ ಇದೆ. ಅದರಲ್ಲಿ ನಾನು ನವೆಂಬರ್ 1ನೇ ತಾರೀಕು ರಾಜ್ಯೋತ್ಸವದ ಸೆಲೆಬ್ರೇಷನ್ ಮಕ್ಕಳ ಜೊತೆಲಿ ನನ್ನ ಸ್ಟೂಡೆಂಟ್ಸ್ ಜೊತೆಲಿ ಮಾಡಿದೆ. ಅದರ ಸ್ವಲ್ಪ ಒಂದು ಚಿಕ್ಕ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಏನು ದಿನ ಹೇಳಿ? ಎಷ್ಟನೇ ರಾಜ್ಯೋತ್ಸವ? ಎಸ್, 68 ಅಂದರೆ 68ನೆಯ ರಾಜ್ಯೋತ್ಸವ. ನಮ್ಮ ಕರ್ನಾಟಕಕ್ಕೆ ಒಂದು ಕರ್ನಾಟಕ ಅಂತ ಒಂದು ಭಾಗ ಆಗಿದ್ದು 68 ಇಯರ್ಸ್ ಆಯಿತು ಇವತ್ತಿಗೆ. ಬಟ್ ಅದಕ್ಕೆ ಕರ್ನಾಟಕ ಅಂತ ನಾಮಕರಣವಾಗಿದ್ದು 50 ಇಯರ್ಸ್ ಆಯಿತು. ಎಸ್, ಕರ್ನಾಟಕ ಅಂತ ಅದಕ್ಕೆ ನಾಮಕರಣ. ಮುಂಚೆ ಏನಾಗಿತ್ತು? ಏನು ಹೆಸರಿತ್ತು ಇದಕ್ಕೆ? ಮುಂಚೆ ಏನು ಹೆಸರಿತ್ತು? ನಿಮ್ಮಿಬ್ಬರು ನಾನು ಕೇಳೋದು, ಮುಂಚೆ ಏನಂತ ಹೆಸರಿತ್ತು? ಮುಂಚೆ ಮೈಸೂರು ಸ್ಟೇಟ್ ಅಂತ ಇತ್ತು, ಮೈಸೂರು ರಾಜ್ಯ ಅಂತ ಇತ್ತು. ದೆನ್ ಆಫ್ಟರ್ವರ್ಡ್ಸ್ ಅವರಿಗೆ ಮರುನಾಮಕರಣ ಮಾಡಬೇಕು. ಮೈಸೂರು ಅಂತ ಯಾಕೆ ಇಡಬೇಕು? ನಮ್ಮ ರಾಜ್ಯಕ್ಕೆ ಅದೊಂದು ಪ್ಲೇಸ್ ಹೆಸರಲ್ವಾ. ಎಲ್ಲರೂ ನಮ್ಮ ಈ ಪುಟ್ಟ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಕನ್ನಡ ರಾಜ್ಯೋತ್ಸವನ ಪುಟ್ಟದಾಗಿ ಆಚರಿಸ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ವಿ ಆರ್ ಸೆಲೆಬ್ರೇಟಿಂಗ್ ಅವರ್ 68 ಕನ್ನಡ ರಾಜ್ಯೋತ್ಸವ. ಸೊ ಇವತ್ತು ನಮ್ಮ ಚೀಫ್ ಮಿನಿಸ್ಟರ್ ಆಗಿರುವಂತಹ ಸಿದ್ದರಾಮಯ್ಯನವರು ಅವರು ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟ ಹಾಗೆ ನಾವಿವತ್ತು ದೀಪವನ್ನು ಹಚ್ಚಿ ಫ್ಲ್ಯಾಗ್ ಹಾಯಿಸ್ಟ್ ಮಾಡಿ ಫ್ಲ್ಯಾಗನ್ನು ನಾವು ಹಾರಿಸ್ತಾ ಇದ್ದೀವಿ. ಕನ್ನಡ ಬಾವುಟವನ್ನು ಹಾರಿಸ್ತಾ ಇದ್ದೀವಿ. ಹೆಮ್ಮೆ ಅನಿಸುತ್ತೆ. ನಮಗಿರುವಂಥ ಪುಟ್ಟ ಮಕ್ಕಳು, ನಾವು ಅವ್ರ ಜೊತೆಗೆಲ್ಲ ಸೇರಿ, ನಾನು ಕೂಡ ನನ್ನ ಮಕ್ಕಳು ಸ್ಟೂಡೆಂಟ್ಸ್ ಅನ್ನೋಕ್ಕಿಂತ ದೇ ಆರ್ ಮೈ ಚಿಲ್ಡ್ರನ್. ನನ್ನ ಮಕ್ಕಳ ಜೊತೆಗೆ ನಾನು ಇದನ್ನ ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಸ್ಕೂಲಲ್ಲಿರುವಂಥ ಫಂಕ್ಷನ್ ರಂಗಮಂದಿರಕ್ಕೆ ಹೋಗಬೇಕಾಗಿತ್ತು. ಬಟ್ ಅದನ್ನು ಕೂಡ ನಾನು ಜಸ್ಟ್ ಐ ಸ್ಯಾಕ್ರಿಫೈಸ್ ಬಿಕಾಸ್ ಟು ಸೆಲೆಬ್ರೇಟ್ ವಿತ್ ಮೈ ಚಿಲ್ಡ್ರನ್. ಸೊ ತುಂಬ ಖುಷಿ ಆಗ್ತದೆ. ಸೊ ಲೆಟ್ಸ್ ಈಗ ನಾವೇನು ಮಾಡಬೇಕು? ದೀಪವನ್ನು ಹಚ್ಚಬೇಕು. ದೀಪವನ್ನು ಹಚ್ಚಬೇಕಾದ್ರೆ ಏನು ಹೇಳಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಎಸ್, ಲೆಟ್ಸ್ ಸ್ಟಾರ್ಟ್. ಹಚ್ಚೇಯು ಕನ್ನಡದ ದೀಪ, ಹಚ್ಚೇಯು ಕನ್ನಡದ ದೀಪ, ಸಿರಿನಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇಯು ಕನ್ನಡದ ದೀಪ, ಹಚ್ಚೇಯು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇಯು ಕನ್ನಡದ ದೀಪ, ಹಚ್ಚೇಯು ಕನ್ನಡದ ದೀಪ, ಹಚ್ಚೇಯು ಕನ್ನಡದ ದೀಪ, ಹಚ್ಚೇಯು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇಯು ಕನ್ನಡದ ದೀಪ, ಹಚ್ಚೇಯು ಕನ್ನಡದ ದೀಪ. ಇಟ್ಕೊಳ್ಳಿ, ಎಲ್ಲರೂ ಇಟ್ಕೊಳ್ಳಿ. ಅಶು, ವಿಡಿಯೋ ಮಾಡೋದು ಬಿಡುಕಂದ. ಇಲ್ಬಾ ಇತ್ಲವಾ ವರ್ಧನ್. ಎಲ್ಲದೂ ಕವರ್ ಕೈಯಿಂದ ತಗೊಂಡು ಎಲ್ಲರೂ ಕವರ್ ಮಾಡು. ಇಡ್ಕ ನೀನು. ಬರ ಪೂಜಿ, ಇಲ್ಲಿ ಇಟ್ಕೋ ಬಾ. ಇಲ್ಲಿ ಬಾ, ಹತ್ರ ಬಾ. ಹುಷಾರು. ಇರ್ಲಿ. ಊದಿನ ಕಡೆ ಹುಷಾರು, ಅದ್ ಮೇಲೆ ಬರ್ಬೇಡ್ರಿ. ಇಟ್ಕೊಂಡ್ರಾ? ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ. ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಇನ್ನೊಂದ್ಸಲ ಹೇಳ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ. ಬೋಲೋ ಭುವನೇಶ್ವರಿ ದೇವಿ ಕಿ ಜೈ, ಕನ್ನಡ ಮಾತೆಗೆ ಜೈ. ಅಶ್ವಿ ಕಡೆ ಬಾ. ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ, ಜೈ ಕನ್ನಡ, ಜೈ ಕನ್ನಡಾಂಬೆ, ಕನ್ನಡಾಂಬೆ, ಕನ್ನಡಾಂಬೆ. ಎಸ್. ಈಗ ಯಾರಾದರೂ if you want to perform anything on this stage is yours. This is a small stage of our institution. If you want to perform a dance or a song or tell about something about Kannada Rajyotsava,
ನಿಮ್ ಕನ್ನಡ ಅಂದ್ರೆ ಎಷ್ಟು ಇಷ್ಟ ಏನಾದ್ರೂ ಹೇಳ್ಬೋದು, ಅಂಡ್ ಯು ಕ್ಯಾನ್ ಸಿಟ್ ನೌ ಅಟ್ ಪ್ರೆಸೆಂಟ್. ಇಲ್ಲಿ ಬರಮ್ಮ ನೀನು. ಮ್ಯಾಮ್ ಯಾರಿಗೆ ಬರಲಿ ಹೇಳ್ರಿ ಮ್ಯಾಮ್. ಬರ್ರಿ, ಯಾರು ಬರ್ತೀರ ಬರಮ್ಮ. ಹಿಂಗೆ ಮಾಡಿ ಕೈ ಮುಂದೆ ಹಿಂಗೆ ಮಾಡು. ನೀನು ಸೆಲ್ಫ್ ಹೇಳು. ವಿಡಿಯೋ ಮಾಡು, ಹೇಳು. ಎಲ್ಲೆಲ್ಲೂ ಉಸಿರಬೇಕು, ಜೋರಾಗಿ ಹೇಳಬೇಕು. ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ, ಸಿರಿನಾಡ ಕಟ್ಟಲಿಕ್ಕೆ ಬರೀ ನಮ್ಮ ಸಂಗಡ, ಕೈಯ ತುಂಬ ಕೆಲಸ ಬೇಕು ಬೇಕು ಹೊಟ್ಟೆಗನ್ನ, ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ. ಮೈಸೂರಿನಿಂದ ಕರ್ನಾಟಕ ಎಂದು ಹೇಳುತ್ತೆ. ನಮಗೆ ಕರ್ನಾಟಕ ಹೇಗೆಂದು ಬಂದರೆ, ಕನ್ನಡ ಮಾತಾಡುವ ವ್ಯಕ್ತಿಗಳು ಜನ ಎಲ್ಲರೂ ಕರ್ನಾಟಕದಲ್ಲಿ ಬರಬಹುದು. ಅದಕ್ಕೆ ಒಟ್ಟುಗೂಡಿಸಿದ್ರು, ಅವರನ್ನೆಲ್ಲ ಒಟ್ಟುಗೂಡಿಸಿದ್ರು. ಆದ್ದರಿಂದ ನಾವು ಅದಕ್ಕೆ ಕರ್ನಾಟಕ ಎಂದು ಹೇಳುತ್ತೇವೆ. ನಾಮಕರಣವಾಗಿ ಕರ್ನಾಟಕ ಎಂದು ನಾಮಕರಣವಾಗಿ ಇಂದಿಗೆ 50 ವರ್ಷಗಳಾದ ಆಯ್ತು. ಆಯ್ತು. 50 ವರ್ಷಗಳಾಯ್ತು. 68 ವರ್ಷಗಳು. 68 ವರ್ಷಗಳು. ಎಸ್, ಗುಡ್. ಕನ್ನಡಾಂಬೆ. ಎಸ್, ಜೈ ಕನ್ನಡ. ಜೈ ಕನ್ನಡಾಂಬೆ. ಎಸ್. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜಗುಳದ ರಜೀದು ಮರೆದಿರು ಚಿನ್ನ, ಮರತೆ ಆದರೆ ಅಯ್ಯೋ ಮರೆತಂತೆ ನನ್ನ. ಮಾಡಿ ಕೈ ಹಾಕ್ರೋ. ಸರ್ಕಲ್ ಪ್ರೀತ.
ಇದೆಲ್ಲ ಆದಮೇಲೆ ಸ್ವಲ್ಪ ನಾನು ಇವ್ರ ಜೊತೆಗೆಲ್ಲ ಸೆಲ್ಫೀಸ್ ತಗೊಂಡೆ. ಇವು ಮಕ್ಕಳದೆಲ್ಲ ನಾನು ಪಿಕ್ಸ್ ತಗೊಂಡೆ. ಜಸ್ಟ್ ಮೆಮೊರೇಬಲ್ ಮೂಮೆಂಟ್ಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಲೂ ಅನಿಸ್ತು. ಆ್ಯಂಡ್ ದೆನ್ ನನ್ನ ಟ್ಯೂಷನ್ ವಾಟ್ಸಪ್ ಗ್ರೂಪಲ್ಲೂ ಕೂಡ ಅವ್ರ ಪೇರೆಂಟ್ಸ್ನ ನೋಡಿ ಖುಷಿ ಪಡಲಿ ಅಂತಲೂ ಹಾಕಿದೆ. ಮಕ್ಕಳು ಕೂಡ ಅವ್ರಿಗೂ ಕೂಡ ಒಂದು ಕನ್ನಡಾಭಿಮಾನ ಕೂಡ ಈ ವಯಸ್ಸಲ್ಲೇ ನಾನು ಹುಟ್ಟಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಕೂಡ ನನ್ನ ಕೈಲಾದಷ್ಟು ನಾನು ಮಾಡಿದೆ. ಅವ್ರಿಗೂ ಕೂಡ ತುಂಬಾ ಖುಷಿ ಆಯಿತು. ಸ್ವಲ್ಪ ಮಕ್ಕಳಿಗೆ ಈ ರೀತಿಯೆಲ್ಲ ಚಿಕ್ಕ ಪುಟ್ಟದಾಗಿ ಸೆಲೆಬ್ರೇಷನ್ ಮಾಡಿಸೋದ್ರಿಂದ ಅವ್ರಿಗೂ ಕೂಡ ಒಂದು ದೇಶಾಭಿಮಾನ, ಕನ್ನಡಾಭಿಮಾನ, ನಮ್ಮ ನಾಡು ನುಡಿ ಸಂಸ್ಕೃತಿ ಬಗ್ಗೆ ಅವರು ಕೂಡ ಚಿಕ್ಕ ವಯಸ್ಸಿಂದಲೇ ನಾವು ಬೆಳೆಸ್ದಾಗತ್ತೆ ಅನ್ನೋ ಒಂದು ಪ್ರಯತ್ನ ನಂದಾಗಿತ್ತು. ನೋಡಿ ಯಾವ ರೀತಿ ಇದ್ದಾರೆ ಅಂತ. ಸೊ ಈ ರೀತಿ ಅಚ್ಚುಕಟ್ಟಾಗಿ ಆಯಿತು ನಮ್ಮ ಪುಟ್ಟ ಇನ್ಸ್ಟಿಟ್ಯೂಷನಲ್ಲಿ ರಾಜ್ಯೋತ್ಸವ. ಹೋಪ್ ನಿಮಗೆ ಈ ವಿಡಿಯೋ ಕ್ಯೂಟಾಗಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.